ನಾಡಿನ ಸಮಸ್ತ ನಾಗರಿಕರೆಲ್ಲರಿಗೂ 73ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ನನ್ನ ಹೆಸರು ಸಾನ್ವಿ. ನಾನು ಕುಂದಾಪುರದ HMM ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಹೆತ್ತ ತಾಯಿ ಮತ್ತು ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ಹೌದು, ಇಂದು 73ನೇ ಗಣರಾಜ್ಯೋತ್ಸವ. 1950 ಜನವರಿ 26ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮ್ಮ ಸಂವಿಧಾನ ರಚನೆಯಾಯಿತು. ಸಾವಿರಾರು ವರ್ಷದ ಗುಲಾಮಗಿರಿಯ ಅತಂತ್ರದಿಂದ ಸ್ವತಂತ್ರವನ್ನು ಪಡೆದು ಗಣತಂತ್ರಕ್ಕೆ ಕಾಲಿಟ್ಟ ಸುದಿನ. ನಮ್ಮ ಗಣರಾಜ್ಯೋತ್ಸವವನ್ನು ಅತ್ಯಂತ ಗೌರವದಿಂದ ಅರ್ಥಪೂರ್ಣವಾಗಿ ಆಚರಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ. ವಿಪರ್ಯಾಸ ಅಂದರೆ ನಮ್ಮಲ್ಲಿ 80% ಜನರಿಗೆ ಗಣರಾಜ್ಯೋತ್ಸವವನ್ನು ಏಕೆ ಆಚರಿಸ್ತಾರೆ ಅನ್ನೋದೇ ಗೊತ್ತೇ ಇಲ್ಲ. ನಮ್ಮ ಗಣರಾಜ್ಯೋತ್ಸವ ಬಂದು, ಸಂವಿಧಾನ ಬಂದು, ಅದರ ಸವಿ ನೆನಪಿಗಾಗಿ ಆಚರಿಸ್ತೇವೆ ಅಂತ ಹೇಳ್ತಾರೆ. ಆದರೆ ಅಷ್ಟೇ ಅಲ್ಲ, ನಮ್ಮ ದೇಶದ ಅಖಂಡತೆಯನ್ನು ನಾವೆಲ್ಲರೂ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಾಗಿದೆ. ನಮ್ಮ ದೇಶಕ್ಕೆ ಸಂವಿಧಾನ ಬಂದು 73 ವರ್ಷ ಆದರೂ ಸಹ ಯಾವುದೇ ಬದಲಾವಣೆ ಕಾಣ್ತಾ ಇಲ್ಲ. ಈಗಲೂ ದೇಶದಲ್ಲಿ ಎಲ್ಲೆಲ್ಲೋ ಅನ್ಯಾಯ, ಅತ್ಯಾಚಾರ, ಭ್ರಷ್ಟಾಚಾರ, ಲಂಚಗುಳಿತನ, ಭಯೋತ್ಪಾದನೆ, ಮಾದಕ ಸೇವನೆಯಂತೆಯ ಹೇಯ ಕೃತ್ಯಗಳು ಹೆಚ್ಚುತ್ತಲೇ. ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಅವಿದ್ಯಾವಂತರಿಗಿಂತ ವಿದ್ಯಾವಂತರೇ ಹೆಚ್ಚು ಅಪಾಯಕಾರಿಯಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ನೈತಿಕ ಶಿಕ್ಷಣದ ಕೊರತೆ. ಹಾಗಾಗಿ ಶಿಕ್ಷಣದ ಜೊತೆಗೆ ನೈತಿಕ ಶಿಕ್ಷಣವನ್ನು ನೀಡಿ ನಮ್ಮ ಯುವಜನಾಂಗವನ್ನು ತಿದ್ದಬೇಕಾಗಿದೆ. ನಮ್ಮ ದೇಶದ ಕೊಳ್ಳೆ ಹೊಡೆಯುವವರು, ಕಿತ್ತು ತಿನ್ನುತ್ತಿರುವ ನೀಚರು, ಭ್ರಷ್ಟ ಅಧಿಕಾರಿಗಳಿಗೆ ಕಡಿವಾಣ ಹಾಕಲು ಒಂದು ಭಯಾನಕ ಕಾನೂನನ್ನು ರಚನೆಗೊಳಿಸಬೇಕು. ಆ ಕಾನೂನು ಹೇಗಿರ್ಬೇಕಂದ್ರೆ, ಕನಸಲ್ಲೂ ಸಹ ಲಂಚ, ಅನ್ಯಾಯ, ಅತ್ಯಾಚಾರ ಅಂದರೆ ಬೆಚ್ಚಿ ಬೀಳೋಂತಿರ್ಬೇಕು. ನಮ್ಮ ದೇಶದ ಪ್ರತಿಯೊಬ್ಬ ಯುವಜನಾಂಗರಿಗೂ